ನಮ್ಮೂರಿಗೆ ಮತ್ತೆ ಸ್ವಾಗತ. ಅಲ್ಲಿ ಶಾಲಾ ಕಟ್ಟಡಕ್ಕೆ ಹಣ ಬಿಡುಗಡೆಯಾದರೂ ಶಾಲೆ ನಿರ್ಮಿಸಲು ಜಾಗವಿರಲಿಲ್ಲ. ಸ್ಕೂಲ್ ಜಾಗಕ್ಕಾಗಿ ಹಣ ಹೊಂದಿಸಲು ಸ್ವಾಮೀಜಿಯೊಬ್ಬರು ನೆರವಾಗಿದ್ದಾರೆ. ಹೆಗಲಿಗೆ ಅಕ್ಷರ ಜೋಳಿಗೆ ಹಾಕಿದಂತ ಶ್ರೀಗಳು 10 ದಿನದಲ್ಲಿ ಬರೋಬ್ಬರಿ 1 ಕೋಟಿ ಹಣ ಸಂಗ್ರಹಿಸಿದ್ದಾರೆ. ಶಾಲೆಗೆ ಜಮೀನು ಖರೀದಿಸಿ ಇವತ್ತು ಹಸ್ತಾಂತರಿಸಿದ್ದಾರೆ. ಮನೆ ಮನೆಗೂ ಹೋಗಿ ಭಿಕ್ಷಾಟನೆ, ಊರೂರು ಸುತ್ತಿ ಹಣ ಸಂಗ್ರಹ. ಬಡವ ಇರ್ಲಿ ಬಲ್ಲಿದನೇ ಆಗಿರ್ಲಿ ಎಲ್ರೂ ಈ ಜೋಳಿಗೆಗೆ ಹಣ ಹಾಕ್ತಾ ಇದ್ರು. ಸ್ವಾಮೀಜಿ ಇಟ್ಟಿದ್ದ ಇದೇ ಕ್ರಾಂತಿಕಾರಿ ಹೆಜ್ಜೆ ಫಲ ನೀಡಿದೆ. ಶ್ರೀಗಳ ಈ ಅಕ್ಷರ ಜೋಳಿಗೆಯಲ್ಲಿ ಬರೋಬ್ಬರಿ 1 ಕೋಟಿ ಹಣ ಸಂಗ್ರಹವಾಗಿದೆ. ಅಕ್ಷರ ಜೋಳಿಗೆಗೆ ಹರಿದು ಬಂತು 1 ಕೋಟಿ ಹಣ. ಜನರಿಂದಲೇ ಹಣ ಸಂಗ್ರಹಿಸಿ ಶಾಲೆಗೆ ಜಾಗ ಖರೀದಿ. ಉದ್ದೇಶ ಒಳ್ಳೆದಾಗಿತ್ತು. ಸ್ವಾಮೀಜಿ ಇಟ್ಟಿದ್ದ ಹೆಜ್ಜೆ ದೃಢವಾಗಿತ್ತು. ಜಾತಿ, ಧರ್ಮ, ಮತ, ಪಂಥ ಅಂತ ಎಲ್ಲವನ್ನ ಮೀರಿ ಇಲ್ಲಿ ಮನುಜ ಮತವಾಗಿತ್ತು, ವಿಶ್ವ ಮತವಾಗಿತ್ತು. ಎಸ್, ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಘತ್ತರಗಿಯಲ್ಲಿ ದೊಡ್ಡ ಕ್ರಾಂತಿಯೇ ಆಗಿದೆ. ನಾಡಿನ ನೂರಾರು ಮಠಗಳಿಗೆ ಇಲ್ಲಿನ ಶ್ರೀಗಳು ಆದರ್ಶಪ್ರಾಯವಾಗಿದ್ದಾರೆ. ಅಂದ್ಹಾಗೆ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದ್ದು 250ಕ್ಕೂ ಹೆಚ್ಚು ಮಕ್ಕಳು ಓದುತ್ತಿದ್ದಾರೆ. ಇದೇ ಶಾಲೆಯ ಕಟ್ಟಡ ಶಿಥಿಲಗೊಂಡಿದ್ದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಣ ಕೂಡ ಮಂಜೂರಾಗಿತ್ತು. ವಿಷಯ ಅಂದ್ರೆ ಶಾಲೆಯ ಹಳೆ ಕಟ್ಟಡ ಇದ್ದಿದ್ದು ಇತಿಹಾಸ ಪ್ರಸಿದ್ಧ ಘತ್ತರಗಿ ಭಾಗ್ಯವಂತಿ ದೇಗುಲದ ಜಾಗದಲ್ಲಿ. ಇದೇ ಕಾರಣಕ್ಕೆ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಸಾಧ್ಯವಾಗಿರಲಿಲ್ಲ. ಆಗ ನೆರವಿಗೆ ಬಂದಿದ್ದೆ ಜೇವರ್ಗಿ ತಾಲೂಕಿನ ಸೊನ್ನ ವಿರಕ್ತಮಠ ಶಿವಾನಂದ ಸ್ವಾಮೀಜಿ. ಹೌದು, ಶಾಲೆಗೆ ಜಾಗ ಖರೀದಿಸಲು ಪಣತೊಟ್ಟ ಶ್ರೀಗಳು ಅಕ್ಷರ ಜೋಳಿಗೆಯನ್ನ ಹೆಗಲಿಗೆ ಹಾಕಿದ್ರು. ಅದೇ ಜೋಳಿಗೆ ಹಿಡಿದು ಮನೆ ಮನೆಗೂ ಹೋದ್ರು. ಅಚ್ಚರಿ ಎಂಬಂತೆ ಈ ಅಕ್ಷರ ಜೋಳಿಗೆಯಲ್ಲೇ 10 ದಿನದಲ್ಲಿ ಬರೋಬ್ಬರಿ 1 ಕೋಟಿ ಹಣ ಸಂಗ್ರಹವಾಗಿದೆ. ಇನ್ನು ಸಂಗ್ರಹ ಆಗಿರುವ ಹಣದಲ್ಲಿ 80 ಲಕ್ಷ ಹಣ ನೀಡಿ 5 ಎಕರೆ ಭೂಮಿ ಖರೀದಿ ಮಾಡಲಾಗಿದೆ. ಈ ಪೈಕಿ 2.5 ಎಕರೆ ಜಾಗವನ್ನ ಸರ್ಕಾರಿ ಪ್ರೌಢಶಾಲೆ ಕಟ್ಟಡ ನಿರ್ಮಾಣ ಮಾಡಲು ಇವತ್ತು ಹಸ್ತಾಂತರ ಮಾಡಲಾಯಿತು. ಉಳಿದ 2.5 ಎಕರೆ ಜಾಗದಲ್ಲಿ ಆಸ್ಪತ್ರೆ, ಪಂಚಾಯಿತಿ ಕಟ್ಟಡ ಸೇರಿದಂತೆ ಸರ್ಕಾರಿ ಕಚೇರಿಗಳ ನಿರ್ಮಾಣಕ್ಕೆ ಮೀಸಲಿಡಲಾಗಿದೆ. ಅಂದಾಜು 1 ಕೋಟಿವರೆಗೂ ಈ ಅಕ್ಷರ ಜೋಳಿಗೆ ಹಣ ಬಂದಿರಬಹುದು ಅಂತ ನನಗನಿಸ್ತದ. ಗತ್ತರಿಗೆ ಗ್ರಾಮದ ಸಮಸ್ತ ಭಕ್ತರೆಲ್ಲ ಸೇರಿ ಏನು ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪದ ಮೇರೆಗೆ ನಾವು 5 ಎಕರೆ ಜಮೀನು ಖರೀದಿ ಮಾಡಿದ್ದೇವೆ. ಅದರಲ್ಲಿ 2.5 ಎಕರೆ ಜಮೀನು ಸರ್ಕಾರಿ ಪ್ರೌಢಶಾಲೆಗಾಗಿ, ಇನ್ನೂ 2.5 ಎಕರೆ ಜಮೀನು ಆಸ್ಪತ್ರೆ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಇತರೆ ಸರ್ಕಾರಿ ಕಟ್ಟಡಗಳಿಗೆ ನಾವು ಮೀಸಲಿರಿಸಿದ್ದೇವೆ. ಅಷ್ಟಕ್ಕೂ ಗ್ರಾಮಸ್ಥರಿಂದಲೇ ಬರೋಬ್ಬರಿ 65 ಲಕ್ಷ ಹಣ ಸಂಗ್ರಹವಾದರೆ ಘತ್ತರಗಿ ಭಾಗ್ಯವಂತಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ನಿತಿನ್ ಗುತ್ತೇದಾರ್ 17 ಲಕ್ಷ ಹಾಗೂ ಸ್ಥಳೀಯ ಶಾಸಕ ಎಂವೈ ಪಾಟೀಲ್ ಅಕ್ಷರ ಜೋಳಿಗೆಗೆ 17 ಲಕ್ಷ ಹಣ ನೀಡಿದ್ದಾರೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇದು ಅಳವಡಿಸಿಕೊಂಡು